ನಮಸ್ತೆ ಎಲ್ರಿಗೂ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಲೋದಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ನಮ್ಮ ಕಡೆದೊಂದು ಟ್ರೆಡಿಷನ್ ಸ್ವೀಟ್ ಮಲೋದಿ ಅಂದರೆ. ಇಲ್ಲಿ ನಾನು 2 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಗಟ್ಟಿ ಹಿದೆ ಬರೋವರೆಗೂ ನಾನು ಇದಕ್ಕೆ ನಾದ್ತೀನಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ರೆಸ್ಟ್ ಕೊಟ್ಟು ಇದಕ್ಕೆ ಲಟ್ಟಿಸ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಬಿಟ್ಟು ಎರಡು ಸೈಡ್ ಕಡೆ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ಬೇಯಿಸಾದ್ಮೇಲೆ ಒಂದು 10-12 ಚಪಾತಿ ಮಾಡಿದ್ದೀನಿ ನಾನಿಲ್ಲಿ. ಬೇಯಿಸಾದ್ಮೇಲೆ ಅದಕ್ಕೆ ಚೆನ್ನಾಗಿ ಮುರಿದ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಾದ್ಮೇಲೆ ಸ್ಮಾಲ್ ಪೌಡರ್ ಇಲ್ಲಾಂದರೆ ಸ್ವಲ್ಪ ರವ ಥರ ನಾವು ಅದಕ್ಕೆ ಮಿಕ್ಸಿ ಮಾಡಿದರೆ ಚೆನ್ನಾಗಿರುತ್ತೆ. ಅದೆಲ್ಲ ಮಿಕ್ಸಿ ಮಾಡಿಬಿಟ್ಟು ನಾನಿಲ್ಲಿ ಒಂದು ಪರಾತಿನಲ್ಲಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನು ಇದಕ್ಕೆ ಏನಂದರೆ ಶೇಂಗಾ, ಎಳ್ಳು ಮತ್ತು ಗಸಗಸೆ ಇವನ್ನೆಲ್ಲ ಸ್ವಲ್ಪ ತೊಗೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ. ಹುರಿದಾದ್ಮೇಲೆ ಅದನ್ನು ಕೂಡ ಮಿಕ್ಸಿ ಮಾಡಿಬಿಟ್ಟು ಚಪಾತಿದೇನು ನಾವು ರವೆ ಥರ ಮಿಕ್ಸಿ ಮಾಡಿರುತ್ತಲ್ಲ, ಸೊ ಅದರೊಳಗಡೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟು ಹಾಕ್ಬೋದು, ಸೋಂಫ್ ಕೂಡ ಹಾಕ್ತಾರೆ. ಬಟ್ ನನ್ನ ಹತ್ರ ಅದು ಇರಲಿಲ್ಲ, ಸೊ ನಾನದು ಹಾಕಿಲ್ಲ. ಸೊ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದೇ ಪರಾತಿನಲ್ಲಿ ಇದು ಕೂಡ ಚಪಾತಿ ಜೊತೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಾದ್ಮೇಲೆ ಮತ್ತು ನಾನಿಲ್ಲಿ 1.5 ಗ್ಲಾಸ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಹಾಕ್ಬೋದು. ಬಟ್ ಬೆಲ್ಲ ತಿಂದಿದ್ರೆ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ 5-6 ಇಲೈಚಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಬಿಟ್ಟು ಇಲೈಚಿ ಕೂಡ ಆ್ಯಡ್ ಮಾಡಿದ್ದೀನಿ. ಇಲೈಚಿ ಆ್ಯಡ್ ಮಾಡಾದ್ಮೇಲೆ ಪುಟಾಣಿ ಇರುತ್ತಲ್ಲ, ಅದಕ್ಕೂ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪುಟಾಣಿ ಕೂಡ ಅದ್ರ ಮೇಲೆ ಗಾರ್ನಿಷಿಂಗ್ ಮಾಡಿದ್ದೀನಿ. ಇವಾಗ ರೆಡಿ ಇದೆ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಮಲೋದಿ. ಇದಕ್ಕೆ ಮಾವಿನ ರಸ ಜೊತೆ ತಿಂದ್ರೆ